ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನೀರೆ ಗ್ರಾಮದ ಸಾಗ ಎಂಬ ಹಳ್ಳಿಕಾಡಿನ ನಡುವೆ ಮಾರುತಿ ಬೆಟ್ಟದ ಮೇಲೆ ಸುಶೋಭಿತನಾಗಿ ಸಾಗ ಸುಬ್ರಾಯ ಪ್ರಭು ಮತ್ತು ಕುಟುಂಬಸ್ಥರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಅತಿ ಚಿಕ್ಕ ಮೂರ್ತಿ ನಮ್ಮ ವೀರ ಮಾರುತಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿನಂತೆ ನೆನೆದವರ ಮನದಲ್ಲಿ ಕುಳಿತು ಬೇಡಿದವನಿಗೆ ವರವಾಗುತ್ತಾ ಭಕ್ತರನ್ನ ಕೈ ಬೀಸಿ ಕರೆವ ರಾಮಭಂಟನ ಪವಾಡಕ್ಕೇನೂ ಕಮ್ಮಿ ಇಲ್ಲ. 1966ರಲ್ಲಿ ಸಾಗದಲ್ಲಿ ಶ್ರೀರಾಮ ಭಜನಾ ಮಂದಿರ ಸ್ಥಾಪನೆಗೊಂಡಿತು. ಭಜನೆ ಎಂಬ ಒಂದು ಸಣ್ಣ ದೀಪ ಮತ್ತು ಸಣ್ಣ ಮಾರುತಿಯ ಮೂರ್ತಿಯೊಂದಿಗೆ ಬೊಕ್ಕಿಗುಡ್ಡೆ ಶಾಲೆಯಲ್ಲಿ ಪ್ರಾರಂಭ ಮಾಡಿದ ಸುಬ್ರಾಯ ಪ್ರಭು ಇವರು ನಂತರ ಮಾರುತಿ ಬೆಟ್ಟದಲ್ಲಿಯೇ ವೀರ ಮಾರುತಿಯನ್ನ ಪ್ರತಿಷ್ಠಾಪಿಸಿದರು. ಸಾಗ ಸುಬ್ರಾಯ ಪ್ರಭು ಇವರಿಗೆ 5 ಮಂದಿ ಗಂಡು ಮತ್ತು 2 ಮಂದಿ ಹೆಣ್ಣು ಮಕ್ಕಳು. ಅಂದಿನ ಕಷ್ಟದ ಬದುಕು, ಸಂಸಾರ ಸಾಗಿಸಲು ಪರದಾಟ ಮಾಡುವಂತಹ ಸಮಯದಲ್ಲಿಯೂ ಸಾಗ ಸುಬ್ರಾಯ ಪ್ರಭುಗಳು ಪಕ್ಕದ ಊರೂರು ಮನೆಗಳಲ್ಲಿ ಹೋಗಿ ಭಜನೆಯನ್ನ ಮಾಡುತ್ತಿದ್ದರಂತೆ. ಸುಬ್ರಾಯ ಪ್ರಭುಗಳೆಂದರೆ ಭಜನೆಗೆ ಹಾಗೂ ಸರಳತೆಗೆ ಹೆಸರುವಾಸಿಯಾಗಿದ್ದರು. ನಾಟಿ ಔಷಧಗಳನ್ನು ಜನರಿಗೂ ಜಾನುವಾರುಗಳಿಗೂ ನೀಡುತ್ತಿದ್ದರು. ಈ ಮೂಲಕ ರೋಗಿಗಳ ಪಾಲಿಗೆ ದೇವರಂತೆ ಕಾಣಿಸಿಕೊಂಡವರು. ಕಾಲಕ್ರಮೇಣ ಭಜನೆಯ ಬೀಜವನ್ನು ತನ್ನ ಮಕ್ಕಳಲ್ಲೂ ಬಿತ್ತಿದ ಸುಬ್ರಾಯ ಪ್ರಭುಗಳು ಅವರೊಂದಿಗೆ ಕಾಡಿನ ದಾರಿಯನ್ನು ಸಾಗಿ ಭಜನೆಯ ಸೊಗಡನ್ನು ಹತ್ತೂರಲ್ಲಿ ಪಸರಿಸಿದ್ದರು ಎಂದರೂ ತಪ್ಪಾಗಲಾರದು. ಸೌಮ್ಯ ಸ್ವಭಾವದ, ಕಿಂಚಿತ್ತು ಆಡಂಬರದ ಅಪೇಕ್ಷೆ ಇಲ್ಲದ ಇವರು ನಡೆದು ಬಂದಿರುವಂತಹ ಈ ಹಾದಿಯ, ಈ ಭಜನೆಯ ಸಂಸ್ಕಾರವನ್ನು ಇಂದು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಸಾಗ ಕ್ಷೇತ್ರವು ಇಂದು ಅಭಿವೃದ್ಧಿಗೊಳ್ಳುತ್ತಾ ಉಡುಪಿ ಜಿಲ್ಲೆಗೆ ಮಾದರಿಯ ಕ್ಷೇತ್ರವಾಗಿದೆ ಎಂದರೂ ತಪ್ಪಾಗಲಾರದು. ವೀಕ್ಷಕರೇ, ಇದು ಕೇವಲ ನಮ್ಮ ವಾಹಿನಿಯಲ್ಲ, ಇಡೀ ಕರಾವಳಿಗೆ ಸಂಬಂಧಿಸಿದ ವಿಚಾರ. ನೀವೇ ನಮಗೆ ಪ್ರೋತ್ಸಾಹ, ನಿಮ್ಮಿಂದಲೇ ನಮಗೆ ಉತ್ಸಾಹ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಳ್ಳಿ ಹಾಡು, ಜೀವನ ಪಾಡು, ಸಮಾಜ, ಯಕ್ಷಗಾನ ಹೀಗೆ ಎಲ್ಲ ಬಗೆಯ ಉತ್ತಮೋತ್ತಮ ಮಾಹಿತಿಯನ್ನು ಪಡೆಯಿರಿ. ನಿಮ್ಮಲ್ಲೂ ಯೋಜಿತ ಕಾರ್ಯಕ್ರಮಗಳಿದ್ದರೆ, ಸುದ್ದಿಗಳು ಸಮಾಜದ ತೆಕ್ಕೆಗೆ ಬೀಳಬೇಕೆಂದಿದ್ದರೆ ಈ ವಾಹಿನಿಯ ಸಹಕಾರ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197424757 ಅಥವಾ 7353707918.